ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದಂತಹ ಶ್ರೀ ರಹೀಂ ಖಾನ್ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ ಮಾತನಾಡೋದಕ್ಕೆ ಸಮ್ಮೇಳನದ ಸಂದರ್ಭದಲ್ಲಿ. ರಾಜ್ಯ ಪತ್ರಕರ್ತರ ಸಮ್ಮೇಳನ ಇವತ್ತು ಒಂದು ಐತಿಹಾಸಿಕ ಬೀದರ್ನಲ್ಲಿ ಗೋಲ್ಡನ್ ವರ್ಡ್ಸ್ ನಲ್ಲಿ ಬರೀಬಹುದು. ಇಷ್ಟು ಪ್ರೀತಿ ವಿಶ್ವಾಸದಿಂದ ತಾವು ಎಲ್ಲರೂ ರಾಜ್ಯದಿಂದ ಬಂದಿದ್ದೀರಿ. ಯಾಕಂದ್ರೆ ಸಮಯದ ಅಭಾವ ಇದೆ. ಮುಖ್ಯಮಂತ್ರಿ ಸಾಹೇಬರು ಮಾತಾಡಬೇಕು. ನಾನು ಬರೀ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ನಿಮ್ಮೆಲ್ಲರಿಗೆ ತಾವೆಲ್ಲರೂ ರಾಜ್ಯದಿಂದ ನಮ್ಮ ಬೀದರ್ ಡಿಸ್ಟಿಕ್ ಬಂದಿರಿ. ಅದ್ರ ಸಲುವಾಗಿ ತಮ್ಮೆಲ್ಲರಿಗೆ ನಾನು ಏನೋ ಒಂದ್ಸಲ ಶುಭಾಶಯಗಳು ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಅಪ್ಪಾಜಿ ಅವರು ಬಂದಿದ್ದಾರೆ, ಸುಮಾರು ಗೆಸ್ಟ್ ಇದ್ದಾರೆ. ಈಗ ಶಿವಾನಂದ್ ಅವರು ರಾಜ್ಯ ಅಧ್ಯಕ್ಷರು ಮಾತಾಡಿದ್ದಾರೆ. ಮತ್ತೆ ಆನಂದೇಪ್ಪ ಹೊಸಬರು ಅಧ್ಯಕ್ಷ ಆಗಿದ್ದಾರೆ ಬೀದರ್ ಡಿಸ್ಟಿಕ್ ನಲ್ಲಿ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರ ಸಲುವಾಗಿ ಅವರಿಗೆ ಅವರು ಇಡೀ ಟೀಮ್ಗೆ ನಾನು ಧನ್ಯವಾದ ಹೇಳ್ತೇನೆ. ಪತ್ರಕರ್ತರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ನೌ ಡೇಸ್ ಸೋಷಿಯಲ್ ಮೀಡಿಯಾ, ಟಿವಿ ತುಂಬಾ ಫಾಸ್ಟ್ ಆಗಿಬಿಟ್ಟಿದೆ. 1 ಸೆಕೆಂಡ್ನಲ್ಲಿ 1 ಮಿನಿಟ್ನಲ್ಲಿ ನ್ಯೂಸ್ ಬಂದ್ಬಿಡ್ಲತ್ತದೆ. ಆ ಸಿಸ್ಟಮ್ನಲ್ಲಿ ತಾವು ಎಲ್ಲರೂ ಫೈಟ್ ಮಾಡಿ ಎಲ್ಲರಿಗೆ ವಿಶ್ವಾಸ ಏನು ಗೆಡ್ಸಿದ್ರಿ. ಸುಮಾರು ಜನ 90% ಜನ ಇಲ್ಲ ಬೆಳಗ್ಗೆ ನ್ಯೂಸ್ ಏನ್ ಬರ್ತದೆ ಅಂತ ಇಷ್ಟು ಟಿವಿ ಮೀಡಿಯಾ ವಾಟ್ಸಪ್ ಫೇಸ್ಬುಕ್ ನೋಡಿದ್ರು ಬೆಳಗ್ಗೆ ಪೇಪರ್ನಲ್ಲಿ ಏನ್ ಬರ್ತದೆ ಅಂತ ಅಷ್ಟು ವಿಶ್ವಾಸ ತಾವು ಎಲ್ಲರೂ ಇಟ್ಕೊಂತಿದ್ರಿ. ಅದು ಜರ್ನಲಿಸ್ಟ್ ಏನ್ ಸಂವಿಧಾನದಲ್ಲಿ ಇದ್ದಾರೆ, ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಮತ್ತೆ ಏನ್ ಬಸವಣ್ಣ ಅವರು ಹೇಳಿದ್ದಾರೆ, ಏನ್ ಕರೆಕ್ಟ್ ಇದೆ ಅದು ತಾವು ಬರೀತೀರಿ ಅಂತ ಆ ಪಬ್ಲಿಕ್ ಅದಕ್ಕೆ ವಿಶ್ವಾಸ ಇಟ್ಟಿದ್ದಾರೆ. ಅದರ್ವೈಸ್ ಸೆಕೆಂಡ್ನಲ್ಲಿ ಮಿನಿಟ್ಸ್ನಲ್ಲಿ ನ್ಯೂಸ್ ಬರ್ಲತ್ತದ, ಅದು ಬಿಟ್ಟು ನಾಳೆ ಪೇಪರ್ನಲ್ಲಿ ಏನ್ ಬರ್ತದ ವಿಶ್ವಾಸ ಇಡಬೇಕಂದ್ರು 90% ಜರ್ನಲಿಸ್ಟ್ ನೀವು ಒಳ್ಳೆ ಕೆಲಸ ಮಾಡ್ಲತ್ತೀರಿ. ಮತ್ತೆ ಎಸ್ಪೆಷಲಿ ನಮ್ಗೆ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಪೇಪರ್ ಇತ್ತು, ಅವ್ರ ಜರ್ನಲಿಸ್ಟ್ ಇತ್ತು. ನಮ್ಮ ದೇಶ ಇಂಡಿಪೆಂಡೆನ್ಸ್ ಸಿಗ್ಬೇಕಂದ್ರು ಅವಾಗ ಎಷ್ಟು ಹೋರಾಟ ಮಾಡಿದರೆ ಟಿಲ್ ಟುಡೇ ತಾವು ಎಲ್ಲರೂ ಇದ್ದಾರೆ. ಎಸ್ಪೆಷಲಿ ನಾನು ಹೈದರಾಬಾದ್, ಕರ್ನಾಟಕ ಮತ್ತು ಬೀದರ್ ಜರ್ನಲಿಸ್ಟ್ಗೆ ಮುಖ್ಯಮಂತ್ರಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ಸ್ಪೆಷಲ್ ಏನೋ ಆಶೀರ್ವಾದ ಮಾಡ್ಬೇಕಂತ ತಾವು ಎಲ್ಲರೂ ಇಲ್ಲಿ ತಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಇಡೀ ಒಂದು ಇತಿಹಾಸ ಬ್ರೇಕ್ ಮಾಡಿದ್ದಾರೆ. CM ಸೀಟ್ನಲ್ಲಿ ದೇವರಾಜ್ ಸರ್ ಆದ್ರ ಮೇಲೆ ಅದು ಟೈಮ್ ಮುಗಿಸ್ಬಿಟ್ಟಿದ್ದಾರೆ. ಅದು ಇತಿಹಾಸ ಬ್ರೇಕ್ ಮಾಡಿದ್ದಾರೆ. ತಮ್ಮೆಲ್ಲರದು ಆಶೀರ್ವಾದ. ಮತ್ತೆ ಏನ್ ಸಂವಿಧಾನದಲ್ಲಿ ಹೇಳಿದ್ದಾರೆ, ಬಾಬಾ ಸಾಹೇಬ್ ಏನ್ ಹೇಳಿದ್ದಾರೆ, ಬಸವಣ್ಣ ಏನ್ ಹೇಳಿದ್ದಾರೆ, ಅದ್ರ ಮೇಲೆ ಅವ್ರು ನಡೀತಾರೆ ಮತ್ತೆ ಕೆಲಸ ಮಾಡ್ತಾರೆ. ಅದ್ರ ಸಲಗೆ ನಾನು ಇನ್ನೊಂದ್ಸಲ ತಮ್ಮೆಲ್ಲರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ. ಎಸ್ಪೆಷಲಿ ಬೀದರ್ಗೆ 2 ಮಾತು ಹೇಳ್ತೇನೆ. ಬೀದರ್ನಲ್ಲಿ ಕಾರ್ಪೊರೇಷನ್ ಆಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಧಾರವಾಡ 20 ವರ್ಷದಿಂದ ಕಾರ್ಪೊರೇಷನ್ ಸಲಗೆ ಫೈಟ್ ಮಾಡ್ಲತ್ತದೆ, ಅದು ಈಗ ಲೈನ್ ನಲ್ಲಿ ಇದೆ. ಆದ್ರೂ ಬೀದರ್ ಕಾರ್ಪೊರೇಷನ್ ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಾಹೇಬರು. ಮಾಡಿ ಸುಮ್ಮನೆ ಹಿಂಗ್ ಬಿಟ್ಟಿಲ್ಲ. ಈ ವರ್ಷ 200 crore rupees ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಸಲಗೆ ಬೀದರ್ಗೆ. ಲಾಸ್ಟ್ ಇಯರ್ 100 crore ಕೊಟ್ಟಿದ್ದಾರೆ ಎಲ್ಲ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ. ಟೆಂಡರ್ ಮೂವ್ಮೆಂಟ್ ಎಲ್ಲ ಕೆಲಸ ನಡೀತಾರೆ. ಮತ್ತೆ ಸ್ಪೆಷಲ್ 200 crore ಕಾರ್ಪೊರೇಷನ್ಗೆ ಕೊಟ್ಟಿದ್ದಾರೆ. ಮತ್ತೆ ಬೀದರ್ನಲ್ಲಿ 9 ಏನ್ TMC ಇತ್ತು, CMC ಇತ್ತು, ಎಲ್ಲಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಬಾಲ್ಕಿ, ಹುಮ್ನಾಬಾದ್, ಔರಾದ್, ನಮ್ಮ ಕಮಠಾನ, ಮನ್ನಳ್ಳಿ, ಹುಲ್ಸೂರ್, ಆ ತರ 9 ಅಪ್ಗ್ರೇಡ್ ಮುನ್ಸಿಪಾಲಿಟೀಸ್ ಮಾಡಿದ್ದಾರೆ. ಇಡೀ ಸ್ಟೇಟ್ ನಲ್ಲಿ 73 ಮಾಡಿದ್ದಾರೆ. ಒಂದು ಹಿಸ್ಟ್ರಿ, ಇದು ಒಂದು ಇತಿಹಾಸ ಅವ್ರ ಪೀರಿಯಡ್ ನಲ್ಲಿ, ನಮ್ಮ ಪೀರಿಯಡ್ ನಲ್ಲಿ. ಅದ್ರ ಸಲಗೆ ಅವರಿಗೆ ಧನ್ಯವಾದ ಹೇಳ್ತೇನೆ. ಮತ್ ಲಾಸ್ಟ್ ಅವ್ರ ಮುಖ್ಯಮಂತ್ರಿ ಇದ್ದಾಗ 3 ಹಾಸ್ಪಿಟಲ್ ಕೊಟ್ಟಿದ್ದಾರೆ. ನಮ್ಮ ಬ್ರಿಮ್ಸ್ ಹಾಸ್ಪಿಟಲ್ 500 ಬೆಡೆಡ್ಸ್, ಓಲ್ಡ್ ಸಿಟಿನಲ್ಲಿ 100 ಬೆಡೆಡ್ ಹಾಸ್ಪಿಟಲ್ ಕೊಟ್ಟಿದ್ದಾರೆ. ಈ ಸಲ 3 ಹಾಸ್ಪಿಟಲ್ ಕೊಟ್ಟಿದ್ದಾರೆ. ಕಿದ್ವಾಯಿ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ ಕೊಟ್ಟಿದ್ದಾರೆ 40-50 ಕೋಟಿದು ಹೊಸ ಈಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ಲತ್ತದೆ. ಚಿಲ್ಡ್ರನ್ ಹಾಸ್ಪಿಟಲ್ ಹೊಸ ಕೊಟ್ಟಿದ್ದಾರೆ. ವಿಲೇಜಸ್ ನಲ್ಲಿ 3 ಹಾಸ್ಪಿಟಲ್ ಕೊಟ್ಟಿದ್ದಾರೆ. ವುಮೆನ್ಸ್ ಡಿಗ್ರಿ ಕಾಲೇಜ್ ಕೊಟ್ಟಿದ್ದಾರೆ. ಆ ತರ ಹೇಳ್ಬೇಕಂದ್ರೆ ಮಿನಿಮಮ್ ಮೋರ್ ದೆನ್ 500 crores 2 ವರ್ಷನಲ್ಲಿ ನನಗೆ ದುಡ್ಡು ಕೊಟ್ಟಿದ್ದಾರೆ, ಜನಗೆ ಸಹಾಯ ಮಾಡಿದ್ದಾರೆ. ಅದ್ರ ಸಲಗೆ ತಮ್ಮೆಲ್ಲರಿಗೆ ತಾವೆಲ್ಲರೂ ಬಂದಿದ್ದೀರಿ. ಈಗ ಬೀದರ್ ನಲ್ಲಿ ಪತ್ರಕರ್ತ ಉತ್ಸವ ಹೆಂಗಿದೆ, ಬೀದರ್ ಜನಗೆ ಆಲ್ಸೋ ಉತ್ಸವ ಆಗಿದೆ ಹೇಳಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೇನೆ. ಜೈ ಹಿಂದ್, ನಮಸ್ಕಾರ.